ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಬಜೆಟ್ಗೆ ಸದಸ್ಯ ರಾಷ್ಟ್ರಗಳು ನೀಡಬೇಕಾದ ಮೊತ್ತವನ್ನು ನಿರ್ಧರಿಸುವ ಸಮಿತಿ ಯಾವುದು? ಉತ್ತರ: ಕೊಡುಗೆಗಳ ಸಮಿತಿ. ಭಾರತದ ಪಾವತಿಯ ಬಗ್ಗೆ ಮಾಹಿತಿ ನೀಡುವಾಗ ಯಾವ ಪ್ರಸಿದ್ಧ ಸ್ಮಾರಕದ ಹೆಸರನ್ನು ಉಲ್ಲೇಖಿಸಿ ವಿಶ್ವಸಂಸ್ಥೆಯ ವಕ್ತಾರರು ರಸಪ್ರಶ್ನೆ ನಡೆಸಿದರು? ಉತ್ತರ: ಏಕತಾ ಪ್ರತಿಮೆ. ಇತ್ತೀಚೆಗೆ ಭಾರತ ಸರ್ಕಾರ, ನಾಗಾಲ್ಯಾಂಡ್ ಸರ್ಕಾರ ಮತ್ತು UNPO ನಡುವೆ ಯಾವ ಸ್ವಾಯತ್ತ ಸಂಸ್ಥೆಯನ್ನು ರಚಿಸಲು ಒಪ್ಪಂದ ಸಹಿ ಹಾಕಿದೆ? ಉತ್ತರ: ಫ್ರಂಟಿಯರ್ ನಾಗಾಲ್ಯಾಂಡ್ ಟೆರಿಟೋರಿಯಲ್ ಅಥಾರಿಟಿ. ಭಾರತದ ಮೊದಲ ಸಹಕಾರಿ ವಲಯದ ರೈಡ್ ಹೇಲಿಂಗ್ ವೇದಿಕೆಯ ಹೆಸರೇನು? ಉತ್ತರ: ಭಾರತ್ ಟ್ಯಾಕ್ಸಿ. ಭಾರತ್ ಟ್ಯಾಕ್ಸಿ ಸೇವೆಯನ್ನು ಅಧಿಕೃತವಾಗಿ ಎಲ್ಲಿ ಮತ್ತು ಯಾವಾಗ ಚಾಲನೆ ನೀಡಲಾಯಿತು? ಉತ್ತರ: ಫೆಬ್ರವರಿ 5, 2026, ನವದೆಹಲಿ. ರಾಜೇಶ್ ಅಗರ್ವಾಲ್ ಅವರು ಬಿಡುಗಡೆ ಮಾಡಿದ ಭಾರತ-ಆಸ್ಟ್ರೇಲಿಯಾ ವ್ಯಾಪಾರ ಪ್ರಕರಣ ಅಧ್ಯಯನ ಸಂಕಲನದ ಹೆಸರೇನು? ಉತ್ತರ: ಪಿಚ್ ಪರ್ಫೆಕ್ಟ್ ಆಸ್ಟ್ರೇಲಿಯಾ-ಇಂಡಿಯಾ. 2026ರ ಕ್ರಿಟಿಕಲ್ ಮಿನರಲ್ಸ್ ಮಿನಿಸ್ಟ್ರಿಯಲ್ ಸಭೆಯನ್ನು ಆಯೋಜಿಸಿದ ಅಮೆರಿಕ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರು? ಉತ್ತರ: ಮಾರ್ಕೊ ರೂಬಿಯೋ. ಅಪೋಜಿ ಏರೋಸ್ಪೇಸ್ ಸಂಸ್ಥೆಯು 15 ಸೀಪ್ಲೇನ್ಗಳಿಗಾಗಿ ಆಸ್ಟ್ರೇಲಿಯಾದ ಯಾವ ಕಂಪನಿಯೊಂದಿಗೆ $3,500 ಕೋಟಿ ಮೊತ್ತದ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ: ಆಂಫಿಬಿಯನ್ ಏರೋಸ್ಪೇಸ್ ಇಂಡಸ್ಟ್ರೀಸ್. 2026ರ ಜಾಗತಿಕ ಶಿಕ್ಷಕ ಪ್ರಶಸ್ತಿ ಪಡೆದ ಭಾರತೀಯ ಶಿಕ್ಷಕಿ ಯಾರು? ಉತ್ತರ: ರುಬುಲಾ ನಾಗಿ. ರುಬುಲಾ ನಾಗಿ ಅವರಿಗೆ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಎಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಲಾಯಿತು? ಉತ್ತರ: ದುಬೈ, UAE. ಅಮೆರಿಕವು WHO ನಿಂದ ಹೊರಬಂದ ನಂತರ ಈ ಜಾಗತಿಕ ಸಾಂಕ್ರಾಮಿಕ ಜಾಲಕ್ಕೆ ಸೇರಿದ ಮೊದಲ ಅಮೆರಿಕದ ಮುನ್ಸಿಪಲ್ ಆರೋಗ್ಯ ಇಲಾಖೆ ಯಾವುದು? ಉತ್ತರ: ನ್ಯೂಯಾರ್ಕ್ ಸಿಟಿ ಆರೋಗ್ಯ ಇಲಾಖೆ. ನ್ಯೂಯಾರ್ಕ್ ಸಿಟಿಯು ಕೊರೋನಾಗೆ ಸೇರಲು ಪ್ರಮುಖ ಕಾರಣಗಳಲ್ಲಿ ಒಂದಾದ 2026ರ ಫಿಫಾ ವಿಶ್ವಕಪ್ನ ಫೈನಲ್ ಪಂದ್ಯ ಎಲ್ಲಿ ನಡೆಯಿತು? ಉತ್ತರ: ಮೆಟ್ಲೈಫ್ ಸ್ಟೇಡಿಯಂ. ಟೊಯೋಟಾ ಮೋಟಾರ್ ಕಾರ್ಪೊರೇಷನ್ನ ನೂತನ ಅಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ: ಕೆಂಟಾ ಕೋನ್. ಫೆಡರಲ್ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ: ಆಲುವಾ, ಕೇರಳ. 2026ರ ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು? ಉತ್ತರ: ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಭಾರತದ ಮೊಟ್ಟಮೊದಲ ಸಂಪೂರ್ಣ ಮಹಿಳಾ ನೇತೃತ್ವದ ಕೈಗಾರಿಕಾ ಪಾರ್ಕ್ ಅನ್ನು ಎಲ್ಲಿ ಅನಾವರಣಗೊಳಿಸಲಾಗಿದೆ? ಉತ್ತರ: ಬೆಂಗಳೂರು. ಭೂಶಾಖದ ಶಕ್ತಿಯ ಸಂಶೋಧನೆಗಾಗಿ ಹಿಮಾಚಲ ಪ್ರದೇಶ ಸರ್ಕಾರವು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ: ONGC.
ಹಿಮಾಚಲ ಪ್ರದೇಶದ ಯಾವ ಕಣಿವೆಯಲ್ಲಿ ಮೊದಲ ಭೂಶಾಖದ ಇಂಧನ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಉದ್ದೇಶಿಸಲಾಗಿದೆ? ಉತ್ತರ: ಪಾರ್ವತಿ ಕಣಿವೆ. ಚಾಬಹಾರ್ ಬಂದರಿನ ಯಾವ ಟರ್ಮಿನಲ್ ಅನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಭಾರತದ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಹೊಂದಿದೆ? ಉತ್ತರ: ಶಾಹಿದ್ ಬೆಹಿಷ್ಟಿ. ಪಾಕಿಸ್ತಾನವನ್ನು ಹೊರತುಪಡಿಸಿ ಮಧ್ಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡಲು ಭಾರತವು ಚಾಬಹಾರ್ ಬಂದರನ್ನು ಯಾವ ಅಂತಾರಾಷ್ಟ್ರೀಯ ಸಾರಿಗೆ ಕಾರಿಡಾರ್ನ ಭಾಗವಾಗಿ ಬಳಸುತ್ತದೆ? ಉತ್ತರ: ಇನ್ ಸ್ಟಾಕ್. ಚಾಬಹಾರ್ ಬಂದರು ಯಾವ ದೇಶದಲ್ಲಿದೆ? ಉತ್ತರ: ಇರಾನ್. ಬ್ರಿಟಿಷರ ಕಾಲದ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ 1871 ರ ಅಡಿಯಲ್ಲಿ ಈ ಹಿಂದೆ ಜನ್ಮಜಾತ ಅಪರಾಧಿಗಳು ಎಂದು ಹಣೆಪಟ್ಟಿ ಹಚ್ಚಲಾಗಿದ್ದ ಸಮುದಾಯಗಳನ್ನು ಈಗ ಏನೆಂದು ಕರೆಯಲಾಗುತ್ತದೆ? ಉತ್ತರ: ವಿಮುಕ್ತ ಬುಡಕಟ್ಟುಗಳು. ವಿಮುಕ್ತ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಮುಖ ಯೋಜನೆಯ ಹೆಸರೇನು? ಸೀಡ್. ವಿಮುಕ್ತ ಬುಡಕಟ್ಟುಗಳನ್ನು ಗುರುತಿಸಲು ಮತ್ತು ಅವರ ಅಭಿವೃದ್ಧಿಗೆ ಶಿಫಾರಸು ಮಾಡಲು ಈ ಹಿಂದೆ ರಚಿಸಲಾದ ಪ್ರಮುಖ ಸಮಿತಿ ಯಾವುದು? ಉತ್ತರ: ಇಕ್ತೆ ಸಮಿತಿ. ಪ್ರತಿ ವರ್ಷ ಭಾರತದಲ್ಲಿ ವಿಮುಕ್ತಿ ದಿವಸ ಅನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ: ಆಗಸ್ಟ್ 31.